ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಈ ಸರ್ಕಾರದ ಜೊತೆಗೂಡಿ ಈ ಎಲ್ಲ ಫ್ರಾಡ್ಗಳಿಗೂ ಅವರು ಅನುಕೂಲ ಮಾಡಿಕೊಡ್ತಿದ್ದಾರೆ ಬಿಜೆಪಿಗೆ ಮತ್ತೆ ಗೌರ್ಮೆಂಟ್ಗೆ ಅನ್ನುವಂಥ ಒಂದು ಆರೋಪವನ್ನು ತುಂಬಾ ಗಂಭೀರವಾಗಿ ಮಾಡಿದ್ದಾರೆ. ನಾನು ಅವ್ರು ಏನ್ ಮಾತಾಡಿದ್ದಾರೆ ಸತ್ಯ ಇದೆ ಅಂತ ಹೇಳಿದಾರಲ್ಲ. ಈಗ ನೋಡಿ, ಈಗ ಆಯ್ತಪ್ಪ, ಯಾರು ವೋಟ್ ಎಲ್ಲ ಆಗ್ತಾನೆ ಅಂತ ಗೊತ್ತಿಲ್ಲ. ಬಟ್ ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಇದನ್ನ ನಂಬರ್ ಫೋನ್, ಈಗ ಯಾರು ನಿಮ್ಗೆ ಡಿಲೀಟ್ ಮಾಡ್ಬೇಕಂತ ಕೊಟ್ಟು ಒಂದು ಫೋನ್ ನಂಬರ್ ಕೊಡ್ತಾರಲ್ಲ, ಅವನ ಹೆಸರಿಗೆ OTP ಹೋಗ್ಬೇಕಲ್ಲ. ಇಟ್ ಇಸ್ ನಾಟ್ ಒನ್ ಮಿನಿಟ್ ಪ್ರೋಸೆಸ್. ಅವ್ನ ಅರ್ಜಿ ಕೊಟ್ಟ ತಕ್ಷಣ ಡಿಲೀಟ್ ಏನಾಗಲ್ಲ. OTP ಹೋಗ್ಬೇಕು, ಕನ್ಫರ್ಮೇಶನ್ ಆಗ್ಬೇಕು, ಯಾರು ಕೊಟ್ಟವನಂತ ಅವನೇ ಕೊಟ್ಟವನ ಬೇರೆಯವನ್ನ ಕೊಟ್ಟವ್ರ. ಡಿಲೀಟ್ ಮಾಡ್ಬೇಕಾದ್ರೆ ತಾನು ಸ್ವಂತ ನಾನು ಕೊಡಬೇಕು. ಇಲ್ಲ ಅಂದ್ರೆ BLO ಅಬ್ಜೆಕ್ಷನ್ ಫೈಲ್ ಮಾಡಬೇಕು. BLA ಅಬ್ಜೆಕ್ಷನ್ ಫೈಲ್ ಮಾಡಬೇಕು, BLO ಬರೀಬೇಕು. ಅದೆಲ್ಲ ಪ್ರೋಸೆಸ್ ಆಗ್ಬೇಕಲ್ಲ. ಇದನ್ನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ದೇಶದ ಉದ್ದಗಲೂ ಕೂಡ ನಮ್ಮ ಮತ ನಮ್ಮ ಹಕ್ಕು, ನಿಮ್ಮ ಮತದನ್ನ ಕಾಯಬೇಕಾದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್. ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಏನು ಹೇಳಿದ್ದಾರೆ, ವಿ ಡೋಂಟ್ ಡಿಪೆಂಡ್ ಆನ್ ದಿ ಪೊಲಿಟಿಕಲ್ ಪಾರ್ಟೀಸ್. ಇಟ್ ಈಸ್ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಪ್ರೊಟೆಕ್ಟ್ ಎವ್ರಿ ಸಿಟಿಸನ್ಸ್, ಎವ್ರಿ ರೈಟ್ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ, ದಳದವರು ಮಾಡಿಲ್ಲ, BJP ಅವರು ಮಾಡಿಲ್ಲ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅವ್ರು ಮಾಡ್ತಾರೋ ಬಿಡ್ತಾರೋ, ಎಲೆಕ್ಷನ್ ಕಮಿಷನ್ ನ್ಯಾಯಬದ್ಧವಾದಂತ ಮತದಾನವನ್ನ ಹಕ್ಕನ್ನ ಕಾಪಾಡಬೇಕು. ಯಾವಾಗ ಅದಕ್ಕೆ ಸರ್ವೆಗೆ ಹೋಗ್ತಾರೆ, ಲಿಖಿತ್ ಹೋಗ್ತಾರೆ, ಇನ್ಕ್ಲೂಡಿಂಗ್ ಡೆಪ್ಟಿ ಕಮಿಷನರ್, ಆಲ್ ವಿಲ್ ಬಿ ದಿ ಎಂಪ್ಲಾಯೀಸ್ ಆಫ್ ಎಲೆಕ್ಷನ್ ಕಮಿಷನ್, ಅಂಡರ್ ದಿ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಸರ್, ಈಗ 18 ಲೆಟರ್ ಬರೆದ್ರು ಸರ್ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಕೋರ್ಟ್ ಯಾಕೆ ಸರ್ ಅಪ್ರೋಚ್ ಮಾಡಿಲ್ಲ? ಎಲೆಕ್ಷನ್ ಕಮಿಷನ್ ಮಾಹಿತಿ ಕೊಡ್ತಾ ಇಲ್ಲ. ನ್ಯಾಯಾಲಯಕ್ಕೆ ಯಾಕ್ರಿ ಹೋಗ್ಬೇಕು? ಸರ್ಕಾರ ನ್ಯಾಯಾಲಯ ಹೋಗ್ಬೇಕು, ಕಾಮನ್ ಮ್ಯಾನ್ ಪಾಪ ನ್ಯಾಯಾಲಯಕ್ಕೆ ಹೋಗ್ತಾರೆ. ನಾವು ಗೌರ್ಮೆಂಟೇ ಬರೀತಾ ಇದೀವಿ, ಅದನ್ನೇ ನಾವು ಹೇಳ್ತಾ ಇದ್ದೀವಿ. CID ಪತ್ರ ಎಲೆಕ್ಷನ್ ಕಮಿಷನ್ ಬಂದು ರಿಪ್ಲೈ ಮಾಡಿಲ್ಲ, ಆನ್ಸರ್ ಕೊಟ್ಟಿಲ್ಲ. ಕೋರ್ಟ್ಗೆ ಯಾಕೆ ನಾವೇನು ಸರ್ಕಾರದವರು ಅವ್ರ ಮೇಲೆ ಕೋರ್ಟ್ಗೆ ಹೋಗಕ್ಕಾಗ್ತದ? CID ಅವರು ಹೋಗಕ್ಕಾಗ್ತದ? ಅವ್ರ ಮೇಲೆ ವಿಚಾರನ ತಿಳಿಸ್ತಾ ಇದ್ದಾರೆ ಅಷ್ಟೇ. ಬಿಜೆಪಿ ಲೀಡರ್ ರವಿಶಂಕರ್ ಪ್ರಸಾದ್ ಸರ್, ಕಾನೂನಿನ ಮೇಲೆ ಮತ್ತೆ ಸಂವಿಧಾನದ ಮೇಲೆ ಒಂದು ಚೂರು ಗೌರವ ಇಲ್ಲದಿರುವಂತ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿನ ಮಾಡಿ ಸುಳ್ಳು ಆರೋಪ ಮಾಡಿದ್ದಾರೆ. ಅದು ಅವರ ಪತ್ರಿಕಾಗೋಷ್ಠಿ ಆಗಿದ್ದ ತಕ್ಷಣವೇ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ಅಲಿಗೇಷನ್ ಮಾಡಿರೋದೆಲ್ಲ ಸುಳ್ಳು ಅಂತೇಳಿ. ಬಟ್ ಡಾಟಾ ಯಾವುದು ಕೊಟ್ಟಿಲ್ಲ. ಈಗ ನಾವು ಲೆಟರ್ ಬರೆದಿರೋ ನಿಜ ತಾನೆ? ಆ ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ, ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ, ಮತ್ತೆ ಇನ್ನೇನು ಡಾಟಾ ಬೇಕು? ಅಲ್ಲ, ಎಲೆಕ್ಷನ್ ಕಮಿಷನ್ ಯಾವುದೇ ಡಾಟಾ ಬಂದಿಲ್ಲ ಸರ್. ಎಲೆಕ್ಷನ್ ಕಮಿಷನ್ ರಿಲೀಸ್ ಮಾಡಬೇಕು. ನಾವು ನಮ್ಮ ಡೆಪ್ಟಿ ಕಮಿಷನರ್ ಆಗಿದ್ದಂತ ಡೆಪ್ಟಿ ಕಮಿಷನರ್ ಎಲ್ಲ ಡಾಕ್ಯುಮೆಂಟ್ ನೀವು ತೆಗೆದು ಇಟ್ಕೊಳ್ಳಿ ಅಂತ ನಾವು ಹೇಳಿದೀವಿ. ನಾವು ಹುಷಾರಾಗಿರಿ ಅಂತೇಳಿ. ಸರ್, ಇಷ್ಟು ಪತ್ರ ಬರೆದ್ರು ಅವ್ರು ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಯಾರೋ ಒಬ್ರು ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಅರ್ಥನಾ? ನೀವೇ ಅದಕ್ಕೆ ಅರ್ಥನ ನೀವೇ ದಯವಿಟ್ಟು ಮಾಧ್ಯಮ ರಾಜ್ಯ ಜನತೆಗೆ ಏನ್ ನಡೆದಿದೆ ಅಂತ ದಯವಿಟ್ಟು ತಾವೇ ಎಲ್ಲದಕ್ಕೂ ಕೂಡ ಟ್ರಯಲ್ ನಡೆಸಿರಲ್ಲ, ಇದಕ್ಕೂ ಒಂದು ಟ್ರಯಲ್ ನಡೆಸಿ. ಚುನಾವಣಾ ಆಯೋಗ ಮಾಹಿತಿ ಕೊಡೋದಂದ್ರೆ ಹೇಗೆ CID ಇಂದ ಮಾಹಿತಿ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲ್ಲ ಸರ್. ಅದು ಹೇಗೆ ಸರ್? ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಈ ದೇಶದಲ್ಲಿ ಮತದಾರದವ್ರಿಗೆ ಹಕ್ಕಿಗೆ ಭಂಗ ಆಗ್ತಾ ಇದೆ. ನಾವು ಮುಂದಕ್ಕೆ ಬರ್ತೀವಿ, ನಿಮ್ಮ ಓಟ್ನ ತೆಗೆದು ಇನ್ನೊಂದು ಬೂತ್ ಹಾಕೋದು, ಇನ್ನೊಂದು ಓಟ್ನ ತೆಗೆದು ಇಲ್ಲ ಹಾಕೋದು. ಒಂದ್ ಮನೇಲಿ 4 ಜನ ಇತ್ತು ಅಂದ್ರೆ 2 ಓಟ್ನ ಒಂದು ಬೂತ್ ಅಲ್ಲಿ ಇಡೋದು, 2 ಓಟ್ನ ಇನ್ನೊಂದು ಬೂತ್ ಹಾಕೋದು, ಇವೆಲ್ಲ ಕೂಡ ನಡೀತಾ ಇದೆ.